ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದೃಶ್ಯವನ್ನೊಮ್ಮೆ ನೋಡಿ. ನೀನು ದೇಶಕ್ಕಾಗಿ ಆಡ್ತಿದ್ದೀಯಾ ಮೇರಿ, ನಿನಗೆ ಸೋಲೋಕ್ ಬಿಡೋದಿಲ್ಲ ಅಂತ ಸಿನಿಮಾದಲ್ಲಿ ಪತಿ ಓಲ್ನರ್ ಹೇಳುವ ಡೈಲಾಗ್ ಕೇಳಿ ಇಡೀ ಭಾರತ ಚಪ್ಪಾಳೆ ತಟ್ಟಿತ್ತು. ಒಬ್ಬ ಗಂಡ ಅಂದ್ರೆ ಹೀಗಿರಬೇಕು, ಹೆಂಡತಿಯ ಗೆಲುವಿನ ಹಿಂದಿನ ಶಕ್ತಿ ಇವರು ಅಂತೆಲ್ಲ ಕೊಂಡಾಡಿದ್ರು. ಆದ್ರೆ ಸೀನ್ ಈಗ ಉಲ್ಟಾ ಆಗಿದೆ. ಆ ಪರ್ಫೆಕ್ಟ್ ಲವ್ ಸ್ಟೋರಿ ಈಗ ಬೀದಿ ಜಗಳಕ್ಕೆ ತಲುಪಿದೆ. ಬಾಕ್ಸಿಂಗ್ ರಿಂಗ್ನಲ್ಲಿ ಎದುರಾಳಿಗಳನ್ನ ಮಕಾಡೆ ಮಲಗಿಸ್ತಿದ್ದ ಮೇರಿ ಕೋಮ್ ಈಗ ರಿಯಲ್ ಲೈಫ್ನಲ್ಲಿ ತಮ್ಮದೇ ಮಾಜಿ ಪತಿಯ ವಿರುದ್ಧ ಚೀಟಿಂಗ್ ಆರೋಪ ಮಾಡಿದ್ದಾರೆ. ಅತ್ತ ಅವರ ಮಾಜಿ ಪತಿ ಕೂಡ ನಾನು ಮೋಸ ಮಾಡಿಲ್ಲ, ಮೇರಿ ಕೋಮೆ ಬೇರೊಬ್ಬರ ಜೊತೆಗೆ ಅಫೇರ್ ಇಟ್ಕೊಂಡಿದ್ರು ಅನ್ನುವ ಆರೋಪ ಮಾಡಿದ್ದಾರೆ. ಭಾರತದ ಬಾಕ್ಸಿಂಗ್ ಲೆಜೆಂಡ್ ಸಂಸಾರ ಹೀಗೆ ಬೀದಿಗೆ ಬರುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಅಷ್ಟಕ್ಕೂ ಏನಿದು ವಿವಾದ? ಮೇರಿ ಕೋಮ್ ಸಿನಿಮಾದಲ್ಲಿ ತೋರಿಸಿದ್ದೆಲ್ಲ ಸುಳ್ಳ? ಮನೆಯ ಜಗಳ ಮೀಡಿಯಾ ಮುಂದೆ ಬಂದಿದ್ದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಇದು ಕೇವಲ ಒಂದು ಡಿವೋರ್ಸ್ ಸುದ್ದಿಯಲ್ಲ. ಇದು 2 ದಶಕಗಳ ಕಾಲ ಆದರ್ಶ ದಂಪತಿ ಅಂತ ಕರೆಸಿಕೊಂಡಿದ್ದವರ ಪಬ್ಲಿಕ್ ಮಡ್ ಸ್ಲಿಂಗಿಂಗ್ ಮೊದಲು ಬೆಂಕಿ ಹಚ್ಚಿದ್ದು ಮೇರಿ ಕೋಮ್ ಅವರ ಒಂದು ಹೇಳಿಕೆ. 2023ರಲ್ಲಿ ಮೇರಿ ಕೋಮ್ ಹಾಗೂ ಕರುಂಗ್ ಓಲ್ನರ್ ಜೋಡಿ ವಿಚ್ಛೇದನ ಪಡೆದು ದೂರವಾಗಿದ್ರು. ಆದರೆ ಇದುವರೆಗೂ ಡಿವೋರ್ಸ್ ಬಗ್ಗೆ ಎಲ್ಲೂ ಓಪನ್ ಆಗಿ ಮಾತನಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮೇರಿ ಕೋಮ್ ಮೌನ ಮುರಿದಿದ್ರು. ಅವರು ನೇರವಾಗಿ ಹೇಳಿದ್ದಿಷ್ಟು: ನಾನು ಅವರಿಗೆ ಕೈ ಕೊಟ್ಟಿಲ್ಲ, ಅವರೇ ನನಗೆ ಮೋಸ ಮಾಡಿ ಕೈ ಕೊಟ್ಟಿದ್ದು. ಇದು ಮೇರಿ ಕೋಮ್ ಅವರ ಗಂಭೀರ ಆರೋಪ. ಅಷ್ಟೇ ಅಲ್ಲ, ನನ್ನ ಕಷ್ಟ ಕಾಲದಲ್ಲಿ ಹಣಕಾಸಿನ ವಿಚಾರದಲ್ಲೂ ನನ್ನ ಪತಿ ಮೋಸ ಮಾಡಿದ್ದಾರೆ. ನನ್ನ ಅನುಮತಿ ಇಲ್ಲದೆ ನನ್ನ ಹಣ ಡ್ರಾ ಮಾಡಿದ್ದಾರೆ. ₹1 ಸಂಪಾದನೆ ಮಾಡಿಲ್ಲ, ಆದ್ರೆ ನನ್ನ ಹಣ ಉಡಾಯಿಸಿದ್ದಾರೆ ಅಂತ ಮೇರಿ ಕೋಮ್ ದೂರಿದ್ದಾರೆ. ಇದನ್ನ ಕೇಳಿ ಜನ ಶಾಕ್ ಆಗಿದ್ರು. ಆದರೆ ಅಸಲಿ ಆಟ ಶುರುವಾಗಿದ್ದೆ ಪತಿ ಓಲ್ನರ್ ಕೋಮ್ ವಿರುದ್ಧ ತಿರುಗಿ ಬಿದ್ದಾಗ. ಜನವರಿ 13 ಮತ್ತು 14ರಂದು ಓಲ್ನರ್ ಕೋಮ್ ಸರಣಿ ಸಂದರ್ಶನಗಳನ್ನ ಕೊಡ್ತಾರೆ. ಅವರು ಹೇಳಿದ್ದನ್ನ ಕೇಳಿದ್ರೆ ತಲೆ ತಿರುಗುತ್ತೆ. ಅವರ ಪ್ರಕಾರ ಇಲ್ಲಿ ದ್ರೋಹ ಮಾಡಿದ್ದು ಓಲ್ನರ್ ಅಲ್ಲ, ಸ್ವತಃ ಮೇರಿ ಕೋಮ್ ಅಂತೆ. ಇವರು ಮಾಡಿರುವ ಪ್ರತ್ಯಾರೋಪಗಳೇನು ಗೊತ್ತಾ? ನಂಬರ್ 1, 2013ರಿಂದಲೇ ಮೇರಿ ಕೋಮ್ ಒಬ್ಬ ಜೂನಿಯರ್ ಬಾಕ್ಸರ್ ಜೊತೆ ಅಫೇರ್ ಇಟ್ಕೊಂಡಿದ್ರು. 2017ರ ನಂತರ ತಮ್ಮದೇ ಅಕಾಡೆಮಿಯ ಸಿಬ್ಬಂದಿ ಜೊತೆ ಮತ್ತೊಂದು ರಿಲೇಶನ್ಶಿಪ್ ಶುರು ಮಾಡಿದ್ರು. ನಂಬರ್ 3, ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ವಾಟ್ಸಾಪ್ ಮೆಸೇಜ್ಗಳು ಸಾಕ್ಷಿಯಾಗಿವೆ ಅಂತ ಹೇಳಿದ್ದಾರೆ. ನೋಡಿ ವಿಪರ್ಯಾಸ. ಒಬ್ರು ಹಣಕ್ಕಾಗಿ ಮೋಸ ಮಾಡಿದ್ರು ಅಂತಾರೆ, ಇನ್ನೊಬ್ರು ಚಾರಿತ್ರ್ಯ ಹೀನೆ ಅಂತಾರೆ. ಆದರೆ ಈ ಜಗಳ ಇಲ್ಲಿಗೆ ಬಂದು ನಿಲ್ಲೋದಕ್ಕೆ ಕಾರಣವೇನು? ಈ ಘಟನೆ ರಾತ್ರೋರಾತ್ರಿ ನಡೆದದ್ದಲ್ಲ. ಇದರ ಹಿಂದೆ 10 ವರ್ಷಗಳ ಕರಾಳ ಇತಿಹಾಸವಿದೆ ಅಂತ ಹೇಳ್ತಿದ್ದಾರೆ ಓಲ್ನರ್. ಒಂದ್ಸಲ ಆ ಟೈಮ್ ಲೈನ್ ಅನ್ನ ನೋಡೋಣ. ಓಲ್ನರ್ ಕೋಮ್ ಆರೋಪದ ಪ್ರಕಾರ ಸಮಸ್ಯೆ ಶುರುವಾಗಿದ್ದು 2013ರಲ್ಲಿ. ಆಗ್ಲೇ ಮೇರಿ ಕೋಮ್ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿತ್ತು ಅಂತ ಆರೋಪಿಸಿದ್ದಾರೆ. ಆದರೆ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಮೇರಿ ಕೋಮ್ ಅವರ ಕರಿಯರ್ ಹಾಳಾಗಬಾರದು ಅಂತ ನಾನು ಸುಮ್ಮನಿದ್ದೆ. 2017ರಲ್ಲಿ ಮತ್ತೊಂದು ಅಫೇರ್ ರೂಮರ್ ಬಂದಾಗಲೂ ಸೈಲೆಂಟ್ ಆಗಿದ್ದೆ ಅಂತ ಹೇಳಿದ್ದಾರೆ. ಆದರೆ ಮೇರಿ ಕೋಮ್ ಹೇಳುವ ವರ್ಷನ್ ಬೇರೆ ಇದೆ. 2022ರಲ್ಲಿ ಮೇರಿ ಕೋಮ್ಗೆ ಗಾಯಗಳಾದವು, ಕರಿಯರ್ ಸ್ವಲ್ಪ ಡಲ್ ಆಯಿತು. ಈ ಟೈಮ್ನಲ್ಲಿ ಅವರಿಗೆ ಅರ್ಥವಾಗಿದ್ದೇನೆಂದ್ರೆ ತಮ್ಮ ಗಂಡ ಹಣಕಾಸಿನ ವಿಚಾರದಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ಇಲ್ಲಿಂದ ಬಿರುಕು ದೊಡ್ಡದಾಯಿತು. ಇದೆಲ್ಲದರ ಪರಿಣಾಮ ಡಿಸೆಂಬರ್ 2023ರಲ್ಲೇ ಇವರಿಬ್ಬರು ಕಸ್ಟಮರಿ ಲಾ ಪ್ರಕಾರ, ಅಂದ್ರೆ ಕೋಮ್ ಸಮುದಾಯದ ಪ್ರಕಾರ ಡಿವೋರ್ಸ್ ಪಡೆದು ಸಪರೇಟ್ ಆಗಿದ್ರು. ಆದರೆ ಆಗ ಇದು ಯಾರಿಗೂ ಗೊತ್ತಿರಲಿಲ್ಲ. ವಿಷಯ ಎಲ್ಲಿವರೆಗೆ ಗುಟ್ಟಾಗಿತ್ತು ಅಂದ್ರೆ 2024ರ ವರ್ಷ ಪೂರ್ತಿ ಇಬ್ಬರು ಮೌನವಾಗಿದ್ರು. ಆದರೆ ಏಪ್ರಿಲ್ 2025ರಲ್ಲಿ ಫ್ಯಾನ್ಸ್ಗೆ ಡೌಟ್ ಬರೋದಕ್ಕೆ ಶುರುವಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಫೋಟೋಗಳು ಡಿಲೀಟ್ ಆದವು, ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿದ್ರು, ರೂಮರ್ಸ್ ಹಬ್ಬಿದ್ರು, ಯಾರೂ ಕನ್ಫರ್ಮ್ ಮಾಡಲಿಲ್ಲ. ಆದರೆ ಈಗ ಜನವರಿ 2026ರಲ್ಲಿ ಆ ಮೌನ ಸ್ಫೋಟವಾಗಿದೆ. ಗುಟ್ಟಾಗಿ ಇರಬೇಕಾದ ವಿಷಯ ಈಗ ಪಬ್ಲಿಕ್ ಟಾಕ್ ಆಗಿದೆ. ಇಲ್ಲಿ ತುಂಬಾ ನೋವಾಗುವ ವಿಷಯ ಅಂದ್ರೆ ರೀಲ್ ವರ್ಸಸ್ ರಿಯಲ್ ವ್ಯತ್ಯಾಸ. 2014ರಲ್ಲಿ ಬಂದ ಮೇರಿ ಕೋಮ್ ಸಿನಿಮಾ ನೋಡಿದವರಿಗೆ ಓಲ್ನರ್ ಕೋಮ್ ಒಬ್ಬ ದೇವರ ತರ ಕಂಡಿದ್ರು. ಮಕ್ಕಳನ್ನ ಸಾಕೋದು, ಮೇರಿ ಪ್ರಾಕ್ಟೀಸ್ ಮಾಡುವಾಗ ಅಡುಗೆ ಮಾಡೋದು, ನನ್ನ ಹೆಂಡತಿ ಗೆಲ್ಬೇಕು ಅಂತ ತ್ಯಾಗ ಮಾಡುವ ಗಂಡನ ಪಾತ್ರ ಅದು. ಆದರೆ ರಿಯಲ್ ಲೈಫ್, ಆ ಸಿನಿಮಾದ ಇಮೇಜ್ ಸಂಪೂರ್ಣ ಉಲ್ಟಾ ಆಗಿದೆ. ಇವತ್ತು ಅದೇ ವ್ಯಕ್ತಿ ಮೀಡಿಯಾದ ಮುಂದೆ ಬಂದು ನನ್ನ ಹೆಂಡತಿಗೆ ಅಫೇರ್ ಇದೆ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಕೂಗ್ತಿದ್ದಾರೆ. ಅತ್ತ ಮೇರಿ ಕೋಮ್ ಇವನು ನಂಬಿಕೆ ದ್ರೋಹ ಮಾಡ್ದ ಅಂತ ಹೇಳ್ತಿದ್ದಾರೆ.
ಒಂದು ಕಾಲದಲ್ಲಿ ಪಿಲ್ಲರ್ ಆಫ್ ಸ್ಟ್ರೆಂತ್ ಆಗಿದ್ದವರು ಈಗ ಒಬ್ಬರ ಮೇಲೊಬ್ಬರು ಕೆಸರೆರಚಾಟ ಮಾಡ್ತಿದ್ದಾರೆ. ಸಿನಿಮಾ ಸುಳ್ಳ ಅಥವಾ ಮನುಷ್ಯರು ಬದಲಾದ್ರ? ಉತ್ತರ ಪ್ರಾಯಶಃ ಎರಡೂ ಇರಬಹುದು. ಸರಿ, ಈಗ ಲೀಗಲ್ ಸ್ಟೇಟಸ್ ಏನಿದೆ? ವರದಿಗಳ ಪ್ರಕಾರ 2023ರಲ್ಲೇ ವಿಚ್ಛೇದನ ಆಗಿದ್ದರು. ಈಗ ಕೇಳಿ ಬರ್ತಿರುವ ಚೀಟಿಂಗ್ ಮತ್ತು ಅಫೇರ್ ಆರೋಪಗಳು ಅವರ ಹೇಳಿಕೆ ವರ್ಸಸ್ ಇವರ ಹೇಳಿಕೆ ಅಷ್ಟೇ. ಆದರೆ ಈ ಯುದ್ಧದಲ್ಲಿ ಸೋತಿರೋದು ಯಾರು ಗೊತ್ತಾ? ಅವರ 4 ಮಕ್ಕಳು. ಸದ್ಯಕ್ಕೆ ಮಕ್ಕಳು ಮೇರಿ ಕೋಮ್ ಜೊತೆ ಇದ್ದಾರೆ ಅಂತ ವರದಿಯಾಗಿದೆ. ಆದರೆ ತಂದೆ ತಾಯಿ ಹೀಗೆ ಪಬ್ಲಿಕ್ ಆಗಿ ಕಿತ್ತಾಡೋದನ್ನ ನೋಡುವ ಪರಿಸ್ಥಿತಿ ಆ ಮಕ್ಕಳಿಗೆ ಬಂದಿದ್ಯಲ್ಲ, ಅದು ನಿಜಕ್ಕೂ ದುರಂತ. ಜನರ ರಿಯಾಕ್ಷನ್ ಕೂಡ ಡಿವೈಡ್ ಆಗಿದೆ. ಮೇರಿ ಕೋಮ್ ಲೆಜೆಂಡ್, ಅವರಿಗೆ ಸಪೋರ್ಟ್ ಮಾಡಿ ಅಂತಿದ್ರೆ ಇನ್ನು ಕೆಲವರು ಮನೆಯ ಜಗಳ ಬೀದಿಗೆ ತಂದಿದ್ದು ತಪ್ಪು ಅಂತ ಇಬ್ಬರನ್ನ ಟೀಕಿಸ್ತಿದ್ದಾರೆ. ಇನ್ನು ಮೇರಿ ಕೋಮ್ ಹೇಳಿದ ಅದೊಂದು ಹೇಳಿಕೆ ಭಾರಿ ಕಿಚ್ಚನ್ನೇ ಹೊತ್ತಿಸಿದೆ. ನನ್ನ ದುಡ್ಡಿನಲ್ಲಿ ಆತ ಜೀವನ ಮಾಡ್ತಾ ಇದ್ದ, ₹1 ಸಂಪಾದನೆ ಮಾಡ್ತಾ ಇರಲಿಲ್ಲ. ಅವನ ಕರಿಯರನ್ನ ತ್ಯಾಗ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವನೊಬ್ಬ ಫುಟ್ಬಾಲರ್, ಈಗ ಗಲ್ಲಿಯಲ್ಲೂ ಕೂಡ ಫುಟ್ಬಾಲ್ ಆಡ್ತಾರೆ. ಅವನೇನು ಸುನಿಲ್ ಛೇತ್ರಿ ಆಗ್ತಾ ಇರಲಿಲ್ಲ, ಎಲ್ಲವನ್ನ ನನ್ನ ದುಡ್ಡಿನಲ್ಲೇ ಮಾಡ್ತಾ ಇದ್ದ. ₹1 ಕೂಡ ಸಂಪಾದನೆ ಮಾಡದ ಆತ ಅವನೊಬ್ಬ ಗಂಡಸ ಅನ್ನುವಂತ ರೀತಿಯ ಹೇಳಿಕೆಯನ್ನ ಕೂಡ ಮೇರಿ ಕೋಮ್ ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹೇಳಿಕೆ ವಿಚಾರದಲ್ಲಿ ಮೇರಿ ಕೋಮ್ ಅವರಿಗೆ ತೀವ್ರ ವಿರೋಧವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಇರಲಿ, ಬಾಕ್ಸಿಂಗ್ ರಿಂಗ್ ನಲ್ಲಿ ಪೆಟ್ಟು ಬಿದ್ದರೆ ಅದು ವಾಸಿಯಾಗೋದು ಕೆಲವು ದಿನ ಸಾಕು, ಆದರೆ ಸಂಬಂಧಗಳ ರಿಂಗ್ ನಲ್ಲಿ ಬಿದ್ದ ಪೆಟ್ಟು ವಾಸಿಯಾಗೋದು ಕಷ್ಟ. ಮೇರಿ ಕೋಮ್ ಭಾರತದ ಹೆಮ್ಮೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಅವರ ವೈಯಕ್ತಿಕ ಬದುಕಿನ ಈ ಅಧ್ಯಾಯ ಅವರ ಸಾಧನೆಯ ಪುಟಗಳಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯುತ್ತಾ ಅಥವಾ ಲೀಗಲ್ ಫೈಟ್ನಲ್ಲಿ ಸತ್ಯ ಹೊರಬರುತ್ತಾ? ಕಾದು ನೋಡಬೇಕಷ್ಟೇ. ಈ ವಿವಾದಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.